ಆಮದು ಸುಂಕ ಏರಿಕೆ ಬೆನ್ನಲ್ಲೇ ಚಿನ್ನದ ದರ ಗಗನದತ್ತ ಸಾಗಿದೆ. ನಿನ್ನೆ ಚಿನ್ನದ ಮೇಲಿನ ಸುಂಕ 9% ಏರಿದ್ದು ಮುಂದಿನ ವಾರ ಬೆಲೆ ಹೆಚ್ಚಾಗಲಿದೆ. ಆಭರಣದ ಬೆನ್ನಲ್ಲೇ ಭಾರತದಿಂದ ವಿದೇಶಗಳಿಗೆ ಸಕ್ಕರೆ ರಫ್ತು ಬ್ಯಾನ್ ಮಾಡಿದ್ದಲ್ಲದೆ ಸಿಲಿಂಡರ್ ಸಬ್ಸಿಡಿ ಕಳ್ಳಾಟವಾಡುವವರಿಗೂ ಸರ್ಕಾರ ಶಾಕ್ ಕೊಟ್ಟಿದೆ. ಬಂಗಾರ ಭಾರ, ಸಕ್ಕರೆ ರಫ್ತು ಬ್ಯಾನ್, ಸಬ್ಸಿಡಿ ಕಳ್ಳಾಟಕ್ಕೂ ಬ್ರೇಕ್. ರಾಜ್ಯದಲ್ಲಿ ಮತ್ತೆ ಕೇಸರಿ ಶಾಲು ವರ್ಸಸ್ ಹಿಜಾಬ್ ದಂಗಲ್ ಶುರುವಾಗಿದೆ. ಶಾಲಾ ಕಾಲೇಜಿನಲ್ಲಿ ಹಿಜಾಬ್ಗೆ ಅವಕಾಶ ಕೊಟ್ಟು ಕೇಸರಿ ಶಾಲೆಗೆ ನಿರ್ಬಂಧ ಹೇರಿದ್ದು ಆಕ್ರೋಶಕ್ಕೆ ಕಾರಣ ಆಗಿದೆ. ಕೇಸರಿ ಕಲಿಗಳು ಹಾಗೆ ದಳಪತಿ ಗುಟ್ಟರು ಹಾಕಿದ್ರು ಸಿಎಂ ತಮ್ಮ ಸ್ಟ್ಯಾಂಡ್ ತೆಗೆದುಕೊಂಡಿದ್ದಾರೆ. ಕೇರಳ ಮುಖ್ಯಮಂತ್ರಿ ಆಯ್ಕೆ ಬಿಕ್ಕಟ್ಟು ಕೊನೆಗೂ ಬಗೆಹರಿದಿದೆ. ಹಿರಿಯ ನಾಯಕ ವಿ.ಡಿ. ಸತೀಶನ್ಗೆ ಪಟ್ಟ ಸಿಕ್ಕಿದೆ. ಇಂಟ್ರೆಸ್ಟಿಂಗ್ ಅಂದ್ರೆ ರಾಹುಲ್ ಗಾಂಧಿ ಆಪ್ತ ಕೆ.ಸಿ. ವೇಣುಗೋಪಾಲ್ಗೆ ಕುರ್ಚಿ ಕೈತಪ್ಪಿದೆ. ಈ ಬೆನ್ನಲ್ಲೇ ತಿರುವನಂತಪುರಂನ ಕಾಂಗ್ರೆಸ್ ಕಚೇರಿಯಲ್ಲಿ ಕಾರ್ಯಕರ್ತರು ಸಂಭ್ರಮಾಚರಣೆ ಮಾಡಿದ್ದಾರೆ. ರಾಜ್ಯದಲ್ಲಿ ಮತ್ತೆ ಕುಮಾರರ ಮಾತಿನ ಮಲ್ಲಯುದ್ಧ ಮುಂದುವರೆದಿದೆ. ಎಚ್ಡಿಕೆ ಡಿಕೆಶಿ ವಿರುದ್ಧ ವಾಕ್ಸಮರ ನಡೆಸಿದ್ದಾರೆ. ಯಾರು ಸರ್ಕಾರ ಹೇಳಿದಂತೆ ಸಾಲ ಮಾಡಿ ಖಾತಾ ಮಾಡಿಸಬೇಡಿ ಅಂತ ಹೇಳಿ ಜನರಿಗೆ ಕರೆ ಕೊಟ್ಟಂತಹ ದಳಪತಿ ಸಿಎಂಗೂ ಕಿವಿ ಮಾತನ್ನ ಹೇಳಿದ್ದಾರೆ. ಮಹಾಮಳೆಗೆ ಉತ್ತರ ಪ್ರದೇಶ ತತ್ತರಿಸಿದೆ. ವರುಣಾರ್ಭಟಕ್ಕೆ 100ಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿದ್ದಾರೆ. ರಾಜ್ಯದಲ್ಲೂ ಮಳೆ ಅಬ್ಬರಿಸಿದ್ದು ಹಲವು ಅವಾಂತರಗಳನ್ನು ಸೃಷ್ಟಿ ಮಾಡಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.